ನ್ಯೂಕ್ಲಿಯರ್, ಗಾಳಿಯಿಂದ ವಿದ್ಯುತ್ ಉತ್ಪಾದನೆ, ನೀರಿನ ವಿದ್ಯುತ್ ಉತ್ಪಾದನೆ, ಸ್ಟೀಮ್ನಿಂದ ವಿದ್ಯುತ್ ಉತ್ಪಾದನೆ. ಸೋಲಾರಿಂದ ಹೆಂಗೆ ಉತ್ಪಾದನೆ ಮಾಡ್ತೇವೆ ಅಂದ್ರೆ ರೀ, ಸೂರ್ಯನ ಬೆಳಕು ಸೋಲಾರ್ ಪ್ಲೇಟ್ ಮೇಲೆ ಬಿದ್ದಾಗ ನಮಗೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆವಾಗ ನಾವು ಮನೆಗಳಲ್ಲಿ ಲೈಟ್ ಹಚ್ಬೋದು. ಆಮೇಲೆ ಸ್ಟೀಮ್ನಿಂದ ಏನಂತಂದರೆ ಕೆಳಗೆ ಒಂದು ಸ್ವಲ್ಪ ಅದರ ಅರ್ಧ ನೀರು ಹಾಕಿ ಕೆಳಗಡೆ ಬೆಂಕಿಯಿಂದ ಕಾಯಿಸಿದಾಗ ಅದರಿಂದ ಬರೋ ಹೊಗೆಯಿಂದ ನಾವು ಸ್ಟೀಮ್ ಉತ್ಪಾದನೆ ಮಾಡ್ಬೋದು. ಆವಾಗ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಆಮೇಲೆ ಗಾಳಿಯಿಂದ ಉತ್ಪಾದನೆ, ಗಾಳಿಯಿಂದ ಫ್ಯಾನ್ಗಳು ತಿರುಗಿದಾಗ ಅವಾಗ ಕರೆಂಟ್ ಉತ್ಪಾದನೆ, ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮುಂದೆ ಗಾಳಿಯಿಂದ ಫ್ಯಾನ್ ತಿರುಗಿದಾಗ ಅವಾಗ ಸ್ವಲ್ಪ ನಾವು ಕರೆಂಟಿನ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಆಮೇಲೆ ನ್ಯೂಕ್ಲಿಯರ್ದಿಂದಲೂ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ನ್ಯೂಕ್ಲಿಯರ್ದಿಂದ ಹೆಂಗಂತಂದ್ರೆ ಯುರೇನಿಯಂ 235 ಎಂಬ ಧಾತುಗಳಿಂದ ಕೂಡ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಆಮೇಲೆ ನೀರಿನಿಂದ ವಿದ್ಯುತ್ ಉತ್ಪಾದನೆ ಹೆಂಗೆ ಮಾಡೋದು ಅಂತಂದ್ರೆ, ಈ ನೀರು ಫುಲ್ ಸ್ಪೀಡಿಂದ ಬೀಳುವಾಗ ಫ್ಯಾನ್ ಮೇಲೆ, ಆ ಫ್ಯಾನ್ ಹಿಂಗೆ ತಿರುಗಿದಾಗ ಅವಾಗ ಲೈಟ್ ಇರ್ತೈತಿ, ಅದರಿಂದ ಕೂಡ ನಾವು ವಿದ್ಯುತ್ ಉತ್ಪಾದನೆ